ಸರ್ಕಾರಗಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಟ್ಟಿಲ್ಲ. 14 ವರ್ಷಗಳಾದರೂ ಕೂಡ ಅಷ್ಟೇ ಸರ್ಕಾರಗಳು ಬಂದರೂ ಕೂಡ ಬೇರೆಯವರಿಗೆಲ್ಲ ಮಾಡ್ತಾರೆ. ವಿಷ್ಣುಜಿ ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಸಾಧಾರಣ ಅಭಿಮಾನಿ ಯಾವ ಲೀಡ್ರು ಅಲ್ಲ, ಏನೂ ಅಲ್ಲ. ಲಾಸ್ಟ್ಗೆ ಈ ನಮ್ಮ ಬೊಮ್ಮಾಯಿಯವರು ಕುಂತ್ಕೊಂಡು ಬೇಗ ಅವ್ರ ಎಲೆಕ್ಷನ್ ಇದಕ್ಕೆ ಪೂರ್ಣಗೊಳಿಸ್ತಾನೆ ಲೋಕಾರ್ಪಣೆ ಮಾಡೋದು. ಯಾವಾಗ ಅವ್ರಿಗೆ ಏನಾಯ್ತು ಡಿಸೆಂಬರ್ ತಿಂಗಳಿನಲ್ಲಿ ಹೈಕೋರ್ಟ್ನಲ್ಲಿ ಹೇಳ್ತಾರೆ ನಾವು ಬರ್ಕೊಟ್ಟಿಲ್ಲ. ಮಾಡಲಿಕ್ಕೆ ನಾವೆಲ್ಲರೂ ಅಭಿಮಾನಿಗಳು ಪಣ ತೊಟ್ಟಿದ್ದೀವಿ. ಎಷ್ಟೇ ಹೋರಾಟ ಮಾಡಿದ್ರು ನಮ್ಮ ಸರ್ಕಾರಗಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಟ್ಟಿಲ್ಲ, ಇವತ್ತಿಗೂ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಮುಂದಿನ ಹಂತದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಇದರ ನಡುವೆ ಕಾನೂನಿನ ವಿವಾದಗಳು ಉಂಟುಕೊಳ್ತು. ಅಭಿಮಾನ್ ಸ್ಟುಡಿಯೋದವರು ಕೋರ್ಟ್ಗೆ ಹೋದ್ರು, DC ಹತ್ರ ಹೋದ್ರು, ಕೋರ್ಟು ಆ ಕೇಸನ್ನು ಖುಲಾಸೆಗೊಡ್ತು. ಆದರೆ ಸಮಾಧಿ ಸ್ಥಳ ಏನು 10 ಗುಂಟೆ ಜಾಗ ಇದೆ ಅದರ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರನ ಕೋರ್ಟು ಸಹ ಕೊಟ್ಟಿಲ್ಲ. ತದನಂತರವೂ ಸಹ ನಾವು ಕೇಳಿಕೊಂಡಾಗ ಸರ್ಕಾರಕ್ಕೆ ನೀವು ಮನವಿ ಸಲ್ಲಿಸಿ ಸರ್ಕಾರದ ಮಟ್ಟದಲ್ಲಿ ಅದರ ಬಗ್ಗೆ ತೀರ್ಮಾನ ಆಗಬೇಕು ಅಂತ ಹೇಳಿದ ಕಾರಣದಿಂದಾಗಿ ನಾವು ನಂತರವೂ ಕೂಡ ಆಗಸ್ಟ್ ನಂತರವೂ ಸಾಕಷ್ಟು ಮನವಿ ಪತ್ರಗಳನ್ನು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಎಲ್ಲರಿಗೂ ಕೊಟ್ಟಿದ್ದೇವೆ. ಯಾವುದೇ ಮನವಿಗಳಿಗೆ ಇದುವರೆಗೂ ಕೂಡ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಬಾಯಿ ಮಾತಲ್ಲಿ ಎಲ್ಲರೂ ಹೇಳ್ತಾರೆ ವಿಷ್ಣುವರ್ಧನ್ ಒಳ್ಳೆ ವ್ಯಕ್ತಿ, ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ, ನಾವು ಮಾಡ್ತೀವಿ ಅಂತಾರೆ. ಆದರೆ ಕಾರ್ಯರೂಪಕ್ಕೆ ತರೋ ಸಂದರ್ಭದಲ್ಲಿ ಯಾರೂ ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈ ಒಂದು ಕಾರಣದಿಂದಾಗಿ ಮುಂದಿನ ಕಾರ್ಯಕ್ರಮ ಏನಿದೆ ಅದರ ಬಗ್ಗೆ ತಿಳಿಸಿಕೊಡ್ತಾರೆ. ಮುಂದಿನ 4 ದಿನಗಳ ಕಾಲ ಆಮರಣ ಇದು ಏನು ಉಪವಾಸ ಸತ್ಯಾಗ್ರಹ ಮಾಡಬೇಕಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕಾನೂನಿನ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ ಆ ಮನವಿಗಳನ್ನು ಸೂಕ್ತವಾಗಿ ಸ್ಪಂದಿಸಿ ಆ ಮನವಿಗೆ ತಕ್ಕಂತೆ ಆದೇಶ ಕೊಡಿ ಹಾಗೆ ಅಂತ ಹೇಳಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಈ ಉಪವಾಸ ಸತ್ಯಾಗ್ರಹವನ್ನು ಒಳಗೊಂಡಂತೆ ಏನೇನು ಕಾರ್ಯಕ್ರಮಗಳು ಮಾಡಿದ್ದೀವಿ ಮತ್ತು ಡಿಸೆಂಬರ್ 30ರ ಕಾರ್ಯಕ್ರಮ ಏನಿದೆ ಅದನ್ನು ವಿವರಣೆ ಕೊಟ್ಟು ಅದರ ಬಗ್ಗೆನೂ ನಂತರ ನಾವು ಜನವರಿ 1ನೇ ವಾರದಲ್ಲಿ ಇದನ್ನ ಮಾಡೋಣ ಅಂತ ಸಾರ್ವಜನಿಕ ಹಿತಾಸಕ್ತಿನ ಅರ್ಜಿಯನ್ನ ದಾಖಲೆ ಮಾಡೋರಿದ್ದೀವಿ. ಸೊ ಇದು ಎಲ್ಲವೂ ಕಾನೂನಾತ್ಮಕ ಹೋರಾಟದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಜನರ ಒಂದು ಬೆಂಬಲವೂ ಕೂಡ ಇದಕ್ಕೆ ಸಾಕಷ್ಟು ಬೇಕಾಗತ್ತೆ. ಅದಕ್ಕೆ ಜನರ ಬೆಂಬಲಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲರೂ ಸಹಕಾರ ಕೊಟ್ಟು ಹೆಚ್ಚು ಜನರಿಗೆ ಈ ವಿಚಾರಗಳು ತಲುಪಿ ಜನರು ನಮಗೆ ಸಹಕಾರ ಕೊಡೋ ದೃಷ್ಟಿಯಿಂದ ತಮ್ಮ ಸಹಾಯವು ಅಗತ್ಯ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ವಿಷ್ಣುಜಿ ಅವರಿಗೆ 14 ವರ್ಷ ಆಯಿತು. 14 ವರ್ಷಗಳಾದರೂ ಕೂಡ ಅಭಿಮಾನ್ ಸ್ಟುಡಿಯೋದ ಒಂದು ಅವರ ಸಮಾಧಿ ಏನಿದೆ ಇತ್ಯರ್ಥ ಮಾಡಲಿಕ್ಕೆ ಸರ್ಕಾರ ಎಷ್ಟೇ ಸರ್ಕಾರಗಳು ಬಂದರೂ ಕೂಡ ಮುಖ್ಯಮಂತ್ರಿಗಳು ಬಂದರು, ಒಂದು 5-6 ಜನ ಮುಖ್ಯಮಂತ್ರಿಗಳು ಬಂದರು, ಯಾರೂ ಅದನ್ನು ಒಂದು ಇತ್ಯರ್ಥವನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡಲಿಲ್ಲ. ಇಂತಹ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವಿಷ್ಣುಜಿ ಅವರಿಗೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಯಾಕಾಗಿ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗುತ್ತೆ. ಬೇರೆಯವರಿಗೆಲ್ಲ ಮಾಡ್ತಾರೆ, ಬೇರೆಯವರಿಗೆ ಎಲ್ಲ ರೀತಿಯಾದ ಒಂದು ಸಹಕಾರವನ್ನು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ವಿಷ್ಣುಜಿ ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಆ ಸ್ಥಳದಲ್ಲಿ ಕೊಟ್ಟಿದ್ದೇ ಸರ್ಕಾರ, ಇಲ್ಲೇ ಮಾಡಬೇಕು ಅಂತೇಳಿ ಸರ್ಕಾರ ಯಡಿಯೂರಪ್ಪನವರೇ ಬಂದು ಸ್ವತಃ ನಿಂತ್ಕೊಂಡು ಎಲ್ಲ ಮಾಡಿದರು. ಅವ್ರು ಮಾಡ್ಬೋದಾಗಿತ್ತು, ಯಾಕೆ ಮಾಡಲ್ಲ? ಇದು ಭಾಳಷ್ಟು ಕುತೂಹಲ ಇವರಿಗೆ. ಇಲ್ಲಿ ಮೈಸೂರು ಅಂದರು, ಆಮೇಲೆ ಅಲ್ಲೇ ಪಕ್ಕದ ಜಾಗ ಕೊಡ್ತೀವಿ ಅಂದರು. ಯಾಕೆ ಅಲ್ಲಿ ಆ ಜಾಗದಲ್ಲಿ ಯಾಕೆ ಮಾಡಬಾರ್ದು? ಆ ಜಾಗದಲ್ಲಿ ಕೊಡ್ಬೋದಲ್ಲ. ನಾವು ನಿರಂತರವಾಗಿ 8 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜುಗೌಡರು ರಾತ್ರಿ ಹಗಲು ಏನಿದೆ ಅದು ವಿಷಯವಾಗಿ ಇವತ್ತು ಅವ್ರು ನಿದ್ದೆ ಕೂಡ ಮಾಡೋದಿಲ್ಲ, ಹೋರಾಡ್ತಾ ಇದ್ದಾರೆ. ಅವರು ಹೋರಾಟದಿಂದ ಇವತ್ತು ನಮಗೆ 10 ಗುಂಟೆ ಜಮೀನು ಏನಿದೆ ಅದನ್ನು ಅಭಿಮಾನ್ ಸ್ಟುಡಿಯೋದವರು ಬರ್ಕೊಟ್ರು, ಸರ್ಕಾರಕ್ಕೆ ಬರ್ಕೊಟ್ರು. DC ಅವರೇ ಬಂದು ಅದನ್ನೆಲ್ಲ ಸರ್ವೆ ಮಾಡಿ ಎಲ್ಲ ನಾನು ಹೋಗಿದ್ದೆ, ನಾವೆಲ್ಲ ನಿಂತ್ಕೊಂಡು ಅದನ್ನು ಸರ್ವೆ ಮಾಡಿದ್ರು. ಅವರೇ ಬಂದು ಶಂಕರ್ ಅವರು ಬಂದು ಸರ್ವೆ ಮಾಡಿ ಆ 10 ಗುಂಟೆ ಜಮೀನನ್ನು ಬರ್ಕೊಡ್ತಾರೆ. 10 ಗುಂಟೆ ಜಮೀನನ್ನು ಬರ್ಕೊಟ್ರು ಕೂಡ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಯಾಕೆ ಈ ಥರ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಭಿಮಾನಿಗಳು ಇವತ್ತು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರಲ್ಲಿ. ಅಲ್ಲಿ ಒಂದು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡಿ. ಆ ಪೂಜೆ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ನಮಗೆ. ವರ್ಷದಲ್ಲಿ 2 ಸರಿ ಮಾತ್ರ ಪೂಜೆ ಮಾಡಲಿಕ್ಕೂ ಅದು ನಾವು ಹೋರಾಟ ಮಾಡಿ ಅದಕ್ಕೆ ನಾವು ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥ ಸ್ಥಿತಿ ನಾವು ಬಂದಿದೆ ಇವತ್ತು. ಹಾಗಾದರೆ ಅಭಿಮಾನಿಗಳು ಒಂಚೂರು ಬೆಲೆನೂ ಕೊಡಲ್ಲ ಅವರು.
ಯಾಕೆ ಕೊಡೋದಿಲ್ಲ? ಬೇರೆಯವರಿಗೆಲ್ಲ ಇದು ಮಾಡ್ತಾರೆ, ನಮ್ಗೆ ಯಾಕೆ ಮಾಡೋದಿಲ್ಲ? ಸರ್ಕಾರದಿಂದ ಮಾಡ್ಬೋದಾಗಿತ್ತಲ್ವ? ಕೆಲವರು ಮೈಸೂರಿನಲ್ಲಿ ಸ್ಮಾರಕ ಮಾಡಿದ್ದೀವಿ ಅಂತಾರೆ. ನಮಗೆ ಬೇಕಾಗಿದ್ದು ಪುಣ್ಯಭೂಮಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಿ ಮಾಡಿರ್ತೀವೋ ಅಲ್ಲಿ ಆಗುವಂಥ ಒಂದು ಇದಾಗಬೇಕು. ಅದಕ್ಕೆ ನಿರಂತರವಾದ ಒಂದು ಹೋರಾಟವನ್ನು ಮಾಡ್ತೀವಿ. ಈಗ 18ನೇ ತಾರೀಕು ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಸರ್ಕಾರ ಇನ್ನು ಮುಂದೆ ಅವರು ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿ ಒಂದು ನಮಗೆ 10 ಗುಂಟೆ ಜಮೀನು ಏನಿದೆ ಅದನ್ನು ಇತ್ಯರ್ಥ ಮಾಡಿಕೊಡ್ಲಿ ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಮಾಧ್ಯಮ ಮಿತ್ರರು ಇದನ್ನ ನಿರಂತರವಾಗಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿಕೊಳ್ಳಿ ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ. ನಾವು ಬೇಡ್ಕೊಳ್ತಾ ಇರೋದು ಬರೀ ಹೋರಾಟ ಮಾತ್ರ ಅಲ್ಲ. ನಮ್ಮ ಅರುಣ್ ಸರ್, ರಾಜಗೌಡರು ಸರ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಸರ್ ನಿಮ್ಗೆ ನಮಸ್ಕಾರ. ಫಸ್ಟ್ ತುಂಬ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಈಗ ನಾನು ಹೇಳೋದು ಇಷ್ಟೇ, ಅಭಿಮಾನಿಗಳು ಕಾಯ್ತೀವಿ ಆ ದಿನಕ್ಕೋಸ್ಕರ. ಸೆಪ್ಟೆಂಬರ್ 18 ಆಮೇಲೆ ಡಿಸೆಂಬರ್ ಅವರು ನೆನಪಿನ ದಿನಕ್ಕೆ ಪೂಜೆ ಮಾಡಲೇಬೇಕಲ್ವ, ನಾವು ಕಾಯ್ತೀವಿ. ಏನಕ್ಕೆ ಅಂದರೆ ದೇವಸ್ಥಾನದ ಒಳಗಡೆ ಬಿಡ್ತಾರೆ, ನಮ್ಮನ್ನ ಪೂಜೆ ಮಾಡ್ಲಿಕ್ಕೆ ಬಿಡ್ತಾರೆ ಅಂತ. ಈಗ ಅಂತೂ ತುಂಬ ಕಷ್ಟ ಆಗ್ತಾ ಇದೆ. ಊಟ ಸಹ ಬಡಿಸೋದು ಎಲ್ಲಾನು ಹೊರಗಡೆ ರೋಡಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಅಭಿಮಾನಿಗಳು. ಒಳಗಡೆ ಬಿಡಲ್ಲ ಅಂತ ಗೇಟ್ ಬಾಕ್ಲು ಹಾಕ್ಬಿಟ್ಟಿರ್ತಾರೆ. ತುಂಬ ರಿಸ್ಟ್ರಿಕ್ಷನ್ಸ್ ಇದೆ, ತುಂಬ ಲಿಮಿಟೆಡ್ ಒಂದು ರೂಲ್ಸ್ ಇದೆ. ಅಲ್ಲಿ ಹೋಗಿ ಇದು ಮಾಡಬಾರ್ದು, ಬೆಂಕಿ ಹಚ್ಕೊಳ್ಳುತ್ತೆ. ಮುಂಚೆಲ್ಲ ಆ ಥರ ಇರಲಿಲ್ಲ, ನಮಗೆ ಫ್ರೀಯಾಗಿ ಇತ್ತು. ಅವ್ರಿಗೆ ಹೇಗೆ ನಮಗೆ ದಾನವಾಗಿ ಕೊಡ್ತೀವಿ ಅಂತ ಹೋರಾಟ ಮಾಡಿ ರಾಜಗೌಡರು ತುಂಬ ಕಷ್ಟಪಟ್ಟು ನಮಗೆ ಜಾಗ ಮಾಡಿಕೊಟ್ಟು ನಾವು ಪೂಜೆ ಮಾಡ್ತಾ ಇದ್ದಿದ್ದು. ಅಲ್ಲಿ ಎಲ್ಲರೂ ಅಭಿಮಾನಿಗಳು ಬಂದು ಜನ ಸೇರೋರು, ಒಂದು ಹಾಡು ಹೇಳೋರು. ವರ್ಷದಲ್ಲಿ 2 ಸಲ ನಾವು ಕಷ್ಟಪಟ್ಟು ಅಲ್ಲಿ ಒಂದು ಸಂತೋಷ ಸಿಗೋದು. ಈಗ ಅದಕ್ಕೂ ಕಷ್ಟ ಆಗ್ಬಿಟ್ಟಿದೆ ಅಂದರೆ ಹೇಗೆ ಹೇಳಿ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಲೈಕ್ ಅದು ಆ ದಿನಕ್ಕೋಸ್ಕರ ಕಾಯ್ತೀವಿ, ವರ್ಷ ಎಲ್ಲ ಕಾಯ್ತೀವಿ. ಆ ದಿನಕ್ಕೋಸ್ಕರ ಬರ್ತಾರೆ ಅಭಿಮಾನಿಗಳು, ಪೂಜೆ ಮಾಡ್ತಾರೆ. ಅವ್ರ ಕೈಲಿ ಏನಾಗುತ್ತೆ ಅದನ್ನು ಅನ್ನದಾನ ಮಾಡ್ತಾರೆ. ಒಂದು ಹಾಡು ಕುಣಿತ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಅಷ್ಟೇ ಸಾಯಂಕಾಲ ನೆಕ್ಸ್ಟ್ ದಿನಕ್ಕೆ ಕ್ಯಾರಿಯೋನು ಆಗೋದೇ ಇಲ್ಲ. ಅದೊಂದು ಮಾತ್ರ ಅನುಮತಿ ಮಾಡಿಕೊಡಿ ಅಂತ ಬೇಡ್ಕೊಳ್ತೇವೆ. ದಂತಕಥೆಯ ನಾಯಕ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇವತ್ತು ಅಭಿಮಾನ್ ಸ್ಟುಡಿಯೋ ಏನು ಭೂಮಿಯನ್ನು ಪಡೆದಿರ್ತಾರೆ ಸರ್ಕಾರದಿಂದ, ಕಳೆದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣರವರ ಅವಧಿಯಲ್ಲಿ 10 ಎಕರೆ ಹೆಚ್ಚುವರಿಯಾಗಿ ಪಡೆದಿರ್ತಾರೆ. ಈ ಒಂದು ಮಾಹಿತಿನ ನಮ್ಮ VSSನ ಸಂಸ್ಥಾಪಕ ಅಧ್ಯಕ್ಷರಾದಂಥ ರಾಜುಗೌಡರು ಈ ಒಂದು ಮಾಹಿತಿನ ಕೊಡ್ತಾರೆ ಜಿಲ್ಲಾಧಿಕಾರಿಗಳಾದಂಥ ಶಂಕರ್ ಅವರಿಗೆ. ಸರ್, ಈಗ 10 ಎಕರೆ ಹೆಚ್ಚುವರಿಯಾಗಿ ಪಡೆದಿದ್ದಾರೆ, 20 ಎಕರೆ ಇದೆ ಮಾಡ್ಕೊಂಡಿದ್ದಾರೆ. ಅದಂದರೆ ಹೇಳ್ತಾರೆ ಅದು ಅಭಿವೃದ್ಧಿ, ಹೌದು ಪಡಿಸ್ತಾರೆ ಅಂತ. ಅದರಲ್ಲಿ 10 ಗುಂಟೆ ಜಾಗ, ನಾವೇನು 10 ಎಕರೆ ಕೇಳ್ತಾ ಇಲ್ಲ, 10 ಗುಂಟೆ ಜಾಗ. ಅದು ನಾವೇನು ಅಭಿಮಾನಿಗಳು ಅವ್ರು ಕೊಡ್ಲಿಕ್ಕಾಗಲಿಲ್ಲ ಅಂದರೆ ಅಭಿಮಾನಿಗಳ ನಾವೇ ಹಣ ಕೊಡ್ತೀವಿ ಅಂತಲೂ ಕೂಡ ಸುಮಾರು ಜನ ಅಭಿಮಾನಿಗಳು ಹೇಳಿದ್ದಾರೆ. ನಾವು ಕೂಡ ಹೇಳ್ತಾ ಇದ್ದೀವಿ ವೇದಿಕೆ ಮುಖಾಂತರ, ನಮ್ಮ ಕೈಲಾಗಿದ್ದು ನಾವು ಹಣ ಇಡ್ತೀವಿ ಅಂತ. 10 ಗುಂಟೆ ಜಾಗಕ್ಕೆ ಅಭಿಮಾನ್ ಸ್ಟುಡಿಯೋದವರು ಜಿಲ್ಲಾಧಿಕಾರಿಗಳ ಹತ್ರ ಬಂದು ರಾಜಗೌಡರ ನೇತೃತ್ವದಲ್ಲಿ ಬರ್ಕೊಟ್ಟಿದ್ದಾರೆ. ಏನಂತ 10 ಗುಂಟೆ ಜಾಗ ಆಯಿತು, ನೀವು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದರೆ ನಾವು ಪರ್ಮಿಷನ್ ತಗೋಬೇಕಾಗಿತ್ತು. ಸರಿ, ಪರ್ಮಿಷನ್ ತಗೊಳ್ಳೋಣ, ಆದರೆ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಆದರೆ ನಾವು ಕೇಳ್ತಿರೋದು 10 ಗುಂಟೆ ಜಾಗ ನಿರಂತರವಾಗಿ ಪುಣ್ಯಭೂಮಿ ಬಿಟ್ಕೊಟ್ಬಿಡಿ. ಆ ಪುಣ್ಯಭೂಮಿ ಬಿಟ್ಕೊಟ್ಟು ನಾವು ಅಭಿಮಾನಿಗಳು ವರ್ಷಕ್ಕೆ 2 ದಿವಸ ಕಾಲ, ಏನು ಜನ್ಮದಿನ, ಪುಣ್ಯ ಸ್ಮರಣೆ, ಈ ಒಂದು 2 ದಿನಗಳಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ. ನೀನು ವರ್ಷ ಪೂರ್ತಿ ನಾವು ಮಾಡಲಿಕ್ಕೆ ಆಗಲ್ಲ. ಕಳೆದ 14 ವರ್ಷದಿಂದ ನಿರಂತರವಾಗಿ ಈ ಪುಣ್ಯಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಧರ ಮೂರ್ತಿ ಸರ್ ಅವರು ಇರ್ಬೋದು, ನಮ್ಮ ರಾಜುಗೌಡರು ಸರ್ ಇರ್ಬೋದು. ನಮಗೆ ಪರ್ಮನೆಂಟ್ ಆಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಸರ್ಕಾರ ಆದೇಶವನ್ನು ನೀಡಬೇಕು. ಅದಕ್ಕೆ ತಾವು ಅನುದಾನ ಕೊಡ್ತಿರೋ ಇಲ್ಲೋ, ನಾವು ಅಭಿಮಾನಿಗಳಿಗೆ ಸಿದ್ಧ ಇದ್ದೀವಿ. ಆ ಪುಣ್ಯಭೂಮಿನ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಬೇಕಾದ್ರೆ ನಮ್ಮ ರಾಜಗೌಡರು ಹಾಗೂ ನಮ್ಮ ಶ್ರೀಧರ ಮೂರ್ತಿ ಅಣ್ಣವರು ಸಮ್ಮುಖದಲ್ಲಿ ನಾವೆಲ್ಲರೂ ಮಾತಾಡಿ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಅಭಿಮಾನಿಗಳು ಪಣ ತೊಟ್ಟಿದ್ದೀವಿ. ಆದ್ದರಿಂದ ಸರ್ಕಾರ ಆದಷ್ಟು ಬೇಗ ಈ ಪುಣ್ಯಭೂಮಿಯನ್ನು ನಮ್ಮ ಟ್ರಸ್ಟ್ಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಾನು ಸಾಧಾರಣ ಅಭಿಮಾನಿ, ಯಾವ ಲೀಡ್ರು ಅಲ್ಲ, ಏನೂ ಅಲ್ಲ. ಸರ್ಕಾರ 2009ರಲ್ಲಿ ಅಲ್ಲಿ ತಗೊಂಡೋಗಿ ಹಾಕಿದ್ಮೇಲೆ 3 ವರ್ಷ ಆದರೂ ಸ್ಮಾರಕ ಯಾವಾಗ ಆಗಲಿಲ್ಲ.
ನಾನು ಅವಾಗ ಹುಟ್ಟು ಹಾಕಿದ್ದೆ, ಈ ಪುಣ್ಯಭೂಮಿ ಸ್ಮಾರಕ ಇಲ್ಲಿ ಹಾಕಬೇಕು ಅಂತ ನಾನು ಹೋರಾಟ ಸಂಘಟನೆ ಕಟ್ಟಿದ್ದೆ. ಆ ಉದ್ದೇಶಕ್ಕೋಸ್ಕರ ನಾನು ಯಾವ ಮುಖ್ಯಮಂತ್ರಿಗಳನ್ನೇ ಆಗಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಯಾರನ್ನು ಕೇರ್ ಮಾಡೋದೂ ಇಲ್ಲ. ಯಾಕೆಂದ್ರೆ ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಾನು ಕಾಲ ಅಂತ ಮೈಸೂರಿಗೆ ಹೋಗ್ತಾರೆ. 2016ರಲ್ಲಿ ಸಿದ್ದರಾಮಯ್ಯವರು 5 ಜಾಗ ಕೊಡ್ತಾರೆ. ಅದಾಗಿ ಹೋದ್ಮೇಲೆ ನಾನು 17ರಿಂದ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೆ ಯಾವ ಕೇಸ್ ಹಾಕ್ತಾರೆ DC ಅಭಿಮಾನ್ ಸ್ಟುಡಿಯೋ ಮಾಲೀಕರು ಗೌಡ ನಾವು ದಾನವಾಗಿ ಕೊಡ್ತೀವಿ, ನೀವು DC ವಿ ಶಂಕರ್ ಹತ್ರ ಮಾತಾಡಿ ನಮ್ಮ ಷರತ್ತುಗಳೊಂದಿಗೆ ನಾನು ಯಾವುದೇ ಸಂಭಾವನೆ ಇಲ್ಲದೆ ನಾನು ಬರೆದು ಕೊಡ್ತೀವಿ ಅಂತ ಅದನ್ನ ಬರೆದು ಕೊಟ್ಟಿದ್ದಾರೆ. ಯಾವ ಸಂಭಾವನೆ ಇಲ್ಲದೆ ನಾವು ಬರೆದು ಕೊಡ್ತಾ ಇದ್ದೀವಿ. ಅವರು ಒಂದು ಕಲಾವಿದರ ಕುಟುಂಬ ಆಗಿ ಬರೆದು ಕೊಟ್ಟಿದ್ದೀವಿ. ನಮಗೆ ಆಗಿರುವ ಮೊಕದ್ದಮೆಗಳನ್ನ ಕೇಸ್ ವಾಪಸ್ ಕೇಸ್ ಕ್ಲೋಸ್ ಮಾಡಿ ಅಂತ. ಆದರೆ ಸರ್ಕಾರ ಕೇಸ್ ಕ್ಲೋಸ್ ಮಾಡಲ್ಲ. 2023 ಈಗ ಆಗಸ್ಟ್ 21ಗೆ ಜಡ್ಮೆಂಟ್ ಕಾಪಿ ಕೊಡುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇಷ್ಟು ನೋಡಿ ಮೇಡಮ್, ಇಷ್ಟು ಹೋರಾಟಗಳು ಮಾಡ್ಕೊಂಡಿದ್ವಿ, ಬಂದರು, ಮಾತಾಡಿದ್ವಿ. ವಿ ಶಂಕರ್, ತಹಸೀಲ್ದಾರ್ ಮಂಜಪ್ಪ ಸ್ಥಳಕ್ಕೆ ಭೇಟಿ ಕೊಟ್ಟು ಸರ್ವೆ ಮಾಡಿದ್ರು. ಅದೆಲ್ಲ ಮಾಡಿದ್ಮೇಲೆ ಎಲ್ಲ ಗೊತ್ತು, ಎಲ್ಲ ಕೆಲಸನೂ ಮಾಡಿಸಿದೆ. ಇನ್ನೇನು ರಿಜಿಸ್ಟರ್ ಆಗಬೇಕು. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ವಿ ಶಂಕರ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಸರ್ಕಾರಗಳು ಇಲ್ಲೂ ಅಭಿಮಾನ್ ಸ್ಟುಡಿಯೋದಲ್ಲೂ ಸ್ಮಾರಕ ಮಾಡ್ಕೊಳ್ಳೋಕೆ ಜಾಗ ಕೊಟ್ಟಿಲ್ಲ, ಮೈಸೂರಿನಲ್ಲೂ ತಗೊಂಡೋಗಿ ಕೊಟ್ಟು 2017 ಅದು ರೈತರು ಕೋರ್ಟ್ಗೆ ಕೊಟ್ಟಿದ್ದಾರೆ. ನೀವು ಈ ಕೆಲಸ ಮಾಡ್ತಾರೆ. ಅಭಿಮಾನಿಗಳು ಬರ್ತಾರೆ, ಅವ್ರ ಅಭಿಮಾನ ಅಂತ್ಯ ಸಂಸ್ಕಾರ ಅವ್ರು ಕೇಳ್ತಾರೆ. ನಾನು ಅವ್ರ ಬಗ್ಗೆ ಮಾತಾಡಲ್ಲ. ನನ್ನ ಸ್ಮಾರಕ ಉದ್ಘಾಟನೆ ಆದ್ಮೇಲೆ ನೀವು ಇದನ್ನ ಮಾಡ್ಕೊಡಿ, ಪುಣ್ಯಭೂಮಿ ಜಾಗ ಅಲ್ಲಿ ಗಂಟೆ ಮಾಡ್ಬೇಡಿ ಅಂತ ನಾನು ನೇರವಾಗಿ ಹೇಳ್ಬೇಕಿದ್ದು. DC ವಿ ಶಂಕರ್ ಕರೆಸ್ಕೊಂಡು, ನೋಡಪ್ಪ ಇಷ್ಟು ಕೆಲಸ ಆಗಿದೆ, ಅವ್ರು ಬರ್ಕೊಟ್ಟವ್ರೆ, ರೆಕಾರ್ಡ್ ಆಗಿದೆ ಗೌರ್ಮೆಂಟ್ ಅಲ್ಲಿ, ನಾವು ಬಂದಿದ್ದೀವಿ, ಗೌರ್ಮೆಂಟ್ ಅಧಿಕಾರಿಯಾಗಿ ಬಂದಿರೋದು, ನಾವು ಸ್ವಂತ ಬಂದಿಲ್ಲ, ಸರ್ವೆ ಮಾಡಿದೀವಿ, ಎಲ್ಲ ಆಗಿದೆ, ನೀವು ತಾಳ್ಮೆಯಿಂದಿರು. ಅವ್ರು ಕೇಳ್ತಾ ಇರೋದು, ನಿಮ್ಮ ಅಮ್ಮ ಕೇಳ್ತಾ ಇರೋದು ಕರೆಕ್ಟ್, ನಾನು ಒಪ್ಕೊಂಡೆ. ಲಾಸ್ಟ್ಗೆ ಈ ನಮ್ಮ ಬೊಮ್ಮಾಯಿಯವರು ಕುಂತ್ಕೊಂಡು ಬೇಗ ಅವ್ರ ಎಲೆಕ್ಷನ್ ಇದಕ್ಕೆ ಪೂರ್ಣಗೊಳಿಸ್ತಾನೆ ಲೋಕಾರ್ಪಣೆ ಮಾಡೋದು. ಇರ್ಲಿ, ಸರ್ಕಾರ ಒಂದು ಭವ್ಯ ಕಟ್ಟಿದೆ, ಆ ಸರ್ಕಾರಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ. ಇವಾಗ ಏನು ಪುಣ್ಯಭೂಮಿ ಮೇಡಮ್, ಇವಾಗ ನಾವು 2022 ಡಿಸೆಂಬರ್ವರೆಗೂ 2022 ಡಿಸೆಂಬರ್ವರೆಗೂ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾವು ಅಣ್ಣ ತಮ್ಮಂದಿರಂಗಿದ್ವಿ. ನನ್ನ ಜೊತೆ 8 ವರ್ಷಗಳ ಸಂಬಂಧ ಇದ್ದಿದ್ದಕ್ಕೆ ಅಭಿಮಾನ್ ಸ್ಟುಡಿಯೋದಲ್ಲಿ ಕಾರ್ಯಕ್ರಮಗಳು ನಡ್ಕೊಂಡ್ ಬರ್ತಾ ಇತ್ತು. ನಾನು ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ಅವ್ರು ಯಾವಾಗ ಅವ್ರಿಗೆ ಏನಾಯ್ತು ಡಿಸೆಂಬರ್ ತಿಂಗಳಿನಲ್ಲಿ ಹೈಕೋರ್ಟ್ನಲ್ಲಿ ಹೇಳ್ತಾರೆ ನಾವು ಬರ್ಕೊಟ್ಟಿಲ್ಲ ಅಂತ. ಡಿಸೆಂಬರ್ ತಿಂಗಳಿನಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಡಿಸೆಂಬರ್ 25ರಲ್ಲಿ ಹೇಳ್ತಾರೆ, ನಾನು ಹೈಕೋರ್ಟ್ಗೆ ನಾನು ಹೋಗಿರ್ತೀನಿ, ಹೆಸರುಗಳು ಹೇಳೋದು ಅಧಿಕಾರಿಗಳ ಹೆಸರು, ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾವು 10 ಗುಂಟೆ ಬರ್ಕೊಟ್ಟಿಲ್ಲ ಅಂತ. ಮತ್ತೆ ಸರ್ಕಾರಿ ಅಭಯಧಿಕರು ವಕೀಲರು 10 ಗುಂಟೆ ಬರ್ಕೊಟ್ಟಿದ್ದಾರೆ ಅಂತ. ನಾನು ಅವಾಗ ಎದ್ದಿನ ಕಲ್ತೀನಿ ಹೈಕೋರ್ಟ್ ಅಲ್ಲಿ. ಜಡ್ಜು ಕೇಳ್ತಾ, ಯಾರು ನೀವು? ನಾವು ವಿಷ್ಣು ಸೇನಾ ಸಂಘಟನೆ ಅಂತ ರಾಜಗೌಡರು ಅಂತೀನಿ. ನಿಮ್ಮ ವಕೀಲರು, ಇಲ್ಲ ಸರ್ ಮೇಡಮ್ ನಾನು ಬಂದಿದ್ದೀನಿ, ನೀವು ಹಂಗೆಲ್ಲ ಬರುವಂಗಿಲ್ಲ, ನಿಮ್ಗೆ ವಾರ್ನ್ ಮಾಡ್ತಾ ಇದ್ದೀನಿ, ವಕೀಲರು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ಮಾಲೀಕರ ಹತ್ರ ಮಾತಾಡ್ತೀನಿ, ನೀವು ಕೇಸ್ ಹಾಕೊಳ್ರಿ ಅಂತಾರೆ. ಏನು ಸರ್ ನೀವು ಅವತ್ತು 2017ರಲ್ಲಿ ರಾಜಗೌಡರು ಬೇಕಾಯ್ತು ನಿಮಗೆ, ಕೇಸ್ ತಗೊಳ್ಳಿ, ವಾಪಸ್ಸು ಬರ್ಕೊಡ್ತೀವಿ ಅಂತ ರೆಕಾರ್ಡ್ ಆಗಿದ್ದೇಳ್ರಿ ಗೌರ್ಮೆಂಟು, ನನಗೆ ಬರ್ಕೊಟ್ಟಿದ್ರಿ ಏನ್ರಿ ನೀವು? ಏನಾರ ಮಾಡ್ಕೊಳ್ಳಿ ಗೌಡ್ರೆ, ಕೇಸ್ ಹಾಕೊಳ್ಳಿ ಅಂತ. ಅದಾದ್ಮೇಲೆ ನಾವು ಜನವರಿ 13, 2023 ನಮ್ಮ VSS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟಿಂದ VSS ವಿಷ್ಣು ಸೇನಾ ಸಂಘಟನೆಯಿಂದ ನಾವು ಇಂಪ್ಲೀಡ್ ಆಗ್ತೀವಿ. ಅಂತಿಮವಾಗಿ ನಮ್ಮ ಟ್ರಸ್ಟ್ನ ದಾಖಲೆಗಳೆಲ್ಲ ನಾವು ಪೂರಕವಾಗಿ ಕೊಡ್ತೀವಿ ಹೈಕೋರ್ಟ್ಗೆ. ಅಂತಿಮವಾಗಿ ಆಗಸ್ಟ್ 21, 2023ರಂದು ಹೈಕೋರ್ಟ್ ಅಭಿಮಾನ್ ಸ್ಟುಡಿಯೋ ಪ್ರಕರಣ ಏನಿದೆ WP 45042 2017 ಕೇಸನ್ನ ಅಂತಿಮ ತೀರ್ಪು ಕೊಡುತ್ತೆ. ಏನ್ ತೀರ್ಪು ಕೊಡುತ್ತೆ? ಏನು ದೀರ್ಘಕಾಲವಾಗಿ 2018 ಕೇಸ್ನ ಅದನ್ನ ಖುಲಾಸೆ ಮಾಡಿ ರದ್ದುಗೊಳಿಸುತ್ತೆ. ಇವತ್ತೇನು 10 ಗುಂಟೆ ಏನು ಆದೇಶ ಮಾಡಿಲ್ಲ, ಆ ಸರ್ಕಾರಿಗಳ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ನಾವು ಡಿಸೆಂಬರ್ 18ರಿಂದ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಆದರೆ ಪೊಲೀಸ್ ಇಲಾಖೆ ನಾವು ಮೆರವಣಿಗೆ, ರ್ಯಾಲಿಗೆ, ಉಪವಾಸ ಸತ್ಯಾಗ್ರಹಕ್ಕೆ ನಿರ್ದಿಷ್ಟ ಅವಧಿ ನೈಟ್ಗಳಿಗೆ ನಾವು ಕೊಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ 18 ತಾರೀಕು ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ. ನಾವು 19, 20, 21 ಮಾಡ್ತೀವಿ ಅಂತ ಹೇಳಿದ್ದೀವಿ. ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಾವು ಇನ್ನೂ ರಿಕ್ವೆಸ್ಟ್ ಲೆಟರ್ ಕೊಟ್ಟು ನಾವು 4 ದಿವಸಗಳ ಹೋರಾಟ ಮಾಡ್ತೀವಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪಾಜಿ ವಿಷಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಚಿತ್ರರಂಗಕ್ಕೆ ಬಂದು 35 ವರ್ಷಗಳ ಸೇವೆ ಸಲ್ಲಿಸಿದ್ರು. ಆ 35 ವರ್ಷಗಳ ಸೇವೆಯಲ್ಲಿ ನಾಡಿನ ಎಲ್ಲ ಜನತೆಗೆ ಗೊತ್ತು, ಅಭಿಮಾನಿಗಳು ಬಿಡ್ರಿ, ಅಭಿಮಾನಿಗಳನ್ನ ಕಷ್ಟ ಅನುಭವಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ, ಇವಾಗಲೂ ಅನುಭವಿಸ್ತಾ ಇದ್ವಿ 14 ವರ್ಷ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿತ್ರರಂಗದಲ್ಲಿದ್ದಾಗ ಅವರು ಆಗಿನ ಕಾಲದಲ್ಲೇ ಕಷ್ಟ ಸುಖ ನೋವು ಎಲ್ಲ ತಿನ್ಕೊಂಡು ಬಂದರು. ಮಡ್ರಾಸ್ನಲ್ಲಿ, ಇದು ಚೆನ್ನೈನಲ್ಲಿ
1982ರಿಂದ 86ರವರೆಗೂ ಇದ್ದರು. ಅವ್ರ ಜೊತೆಲಿ ಇವರು ಇದ್ದರು. 5 ವರ್ಷ ಅಲ್ಲಿದ್ದರು. ಇಲ್ಲಿ ಎಷ್ಟು ತೊಂದರೆ ಕೊಟ್ಟರು, ಎಷ್ಟು ಇದು ಮಾಡಿದ್ರು, ಇಷ್ಟೆಲ್ಲ ಅನುಭವಿಸಿದ್ದಾರೆ ಅವರು. ಅನುಭವಿಸ್ಕೊಂಡು ಚಿತ್ರರಂಗದಲ್ಲಿ ಸುಮಾರು ಒಂದು 220 ಚಿತ್ರಗಳು ಮಾಡ್ತಾರೆ. ಇವತ್ತೇನು ಪಾನ್ ಇಂಡಿಯಾ ಅಂತ ಕರಿತಾ ಇದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ರವರು ಆಗಿನ ಕಾಲದಲ್ಲೇ ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಕನ್ನಡದಲ್ಲಿ ಪಂಚಭಾಷಾ ನಟರು ಅವರು. ಅವಾಗ ಕನ್ನಡ ದ್ವೇಷಿ ಅಂತ ಕರೆದ್ರು. ಇಲ್ಲಿ ನಮ್ಮ ಕನ್ನಡದ ಕೆಲವು ಪದಾಧಿಕಾರಿಗಳು ಕೆಲವರು ಮಾಡಿದ್ರು, ಅವ್ರಿಗೆ ತೇಜೋವಧೆ ಮಾಡಿದ್ರು. ಅದೆಲ್ಲನೂ ಸಹಿಸ್ಕೊಂಡು ಇವತ್ತು ಅವರು ಚಿತ್ರರಂಗದಲ್ಲಿ 30 ವರ್ಷ ಸೇವೆ ಸಲ್ಲಿಸಿದ್ರು. ಕೊನೆ ಕ್ಷಣದಲ್ಲಿ ಅವರು ಒಂದು ಆಧ್ಯಾತ್ಮಕ್ಕೆ ಒಲ್ಕೊಂಡು ಒಂದು ಯಾವುದ್ರ ಮೇಲೂ ಅವರಿಗೆ ಆಸೆಗಳಿರಲಿಲ್ಲ. ಆ ಮಟ್ಟಕ್ಕೆ ಅವರು ಹೋದರು. ನಾವು ಅವರಿಂದ ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನ, ಸಾಯಿಬಾಬಾ ಇರ್ಬೋದು, ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಾವು ಅವ್ರ ನಟನೆಯನ್ನು ನಾವು ಕಣ್ತುಂಬ್ಕೋಬೋದಾಯಿತು. ಆದರೆ ನಮಗೆ ದೇವರು ಅವಕಾಶ ಕೊಡಲಿಲ್ಲ. ಅವ್ರನ್ನ ಬೇಗ ಕರ್ಕೊಂಡು ತುಂಬ ನೋವಿದೆ ಸರ್. ಇವಾಗಲೂ ಅಷ್ಟೇ ನಾವು ಅಭಿಮಾನಿಗಳು ಸರ್ಕಾರಗಳು ಬಂದ ಎಲ್ಲ 3 ಸರ್ಕಾರಗಳು, ಕಾಂಗ್ರೆಸ್ಸು, BJP, JDS, ಯಾರು ಈ ಗೆದ್ದೆ ತಿನ್ಬಾಲ ಹಿಡಿತಾರೆ ನೋಡ್ರಿ ಅಂತ ಈ ಸರ್ಕಾರಗಳು, ಈ ರಾಜಕಾರಣಿಗಳು, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ತುಂಬ ಅನ್ಯಾಯ ಆಗಿದೆ. ವಿಷ್ಣುವರ್ಧನ್ ಅವರಿಗೆ 2014ರಿಂದ ನಾವು ಪುಣ್ಯಭೂಮಿ ಸ್ಮಾರಕ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅವತ್ತು ಯಾರೂ ಭಾಗವಹಿಸಿಲ್ಲ ಸರ್. ಚಿತ್ರರಂಗದಿಂದ ನಾವು 2 ವಾಣಿಜ್ಯ ಮಂಡಳಿ ಮನೆ ಕೊಟ್ಟು ಯಾರೂ ಭಾಗವಹಿಸಿಲ್ಲ. ನಾವೇ ಅಭಿಮಾನಿಗಳೇ, ನಮಗೆ ಮಕ್ಕಳು, ಕೆಲವು ಕನ್ನಡಪರ ಸಂಘಟನೆಯವರು ಕೆಲವರು ಬಂದಿದ್ದರು, ಭಾಗವಹಿಸಿದರು. ಇಲ್ಲಿವರೆಗೂ ದೊಡ್ಡ ಮಟ್ಟದಲ್ಲಿ ದೊಡ್ಡ ನಟರು ಯಾರು ನೀವು ಹೆಸರು ಹೇಳಿದ್ರೆ ನಾವು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ನಾಚಿಕೆ ಆಗುತ್ತೆ ಅವ್ರ ಹೆಸರು ಹೇಳೋಕ್ಕೆ. ಅವ್ರ ಹೆಸರು ಮಾಡ್ಕೊಂಡಿರ್ಬೋದು, ದೊಡ್ಡ ನಟರಾಗಿರ್ಬೋದು. ನಮಗೆ ಅವ್ರ ಹೆಸರು ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಅವರು ಅಪ್ಪಾಜಿ ಫೋಟೋ ಬೇಕು, ಅಪ್ಪಾಜಿ ಭಾವಚಿತ್ರ ಬೇಕು, ಅಪ್ಪಾಜಿ ಅಭಿಮಾನಿಗಳು ಬೇಕು. ಆದರೆ ನೇರವಾಗಿ ಹೋರಾಟಕ್ಕೆ ಧುಮುಕಲ್ಲ, ಒಂದು ಹೇಳಿಕೆ ಕೊಡೋದಿಲ್ಲ. ಕಾರಣ ಏನೋ ಗೊತ್ತಿಲ್ಲ, ಅದು ಏನೇನು ಕಾರಣ ಇದೆಯೋ ಗೊತ್ತಿಲ್ಲ ಸರ್. ಯಾವುದೇ ಇಲ್ಲಿವರೆಗೂ ನೀವು ಅಪ್ಪಾಜಿ ಫೋಟೋ, ಹೆಸರು, ಚಿತ್ರ ಬಳಸ್ಕೊಂಡ ವ್ಯಕ್ತಿಗಳು ಇಲ್ಲಿವರೆಗೂ ನೇರವಾಗಿ ಹೋರಾಟಕ್ಕೆ ದೊಡ್ಡ ನಟರುಗಳು ಯಾರೂ ಇಲ್ಲಿವರೆಗೂ ಬಂದಿಲ್ಲ. ಇವಾಗ ಅಂತಿಮವಾಗಿ ನಿಮ್ಗೆ ಹೇಳ್ತೀನಿ, ನಮಗೆ ಸರ್ಕಾರ ಡಿಸೆಂಬರ್ 30ಕ್ಕೆ 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಷರತ್ತುಬದ್ಧ ನಮಗೆ ಅನುಮತಿ ಪತ್ರ ಕೊಟ್ಟಿದೆ. 1 ಮತ್ತು 10 ಕುಂಟೆ ದಾಖಲೆಗಳೊಂದಿಗೆ ನಾವು ಸಾರ್ವಜನಿಕ ಹಿತಾಸಕ್ತಿಗೆ ಹೈಕೋರ್ಟ್ ಮೇಲೆ ಹೋಗ್ತಾ ಇದ್ದೀವಿ. 2 ಮತ್ತು ಸರ್ಕಾರ 10 ಕುಂಟೆ ಜಾಗದ ಬಗ್ಗೆ ಆದೇಶ ಮಾಡಿಲ್ಲ. ಆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ನಾವು ಡಿಸೆಂಬರ್ 18ರಿಂದ 21ರವರೆಗೂ ಬೆಳಗ್ಗೆ 9ರಿಂದ ಸಾಯಂಕಾಲ 5ರವರೆಗೂ ನಾವು ಉಪಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ದಯವಿಟ್ಟು ನಾಡಿನ ಎಲ್ಲ ವಿಷ್ಣುಜಿ ಅಭಿಮಾನಿಗಳು ಡಿಸೆಂಬರ್ 30 ಕಾರ್ಯಕ್ರಮ ಇರ್ತದೆ, ಆರಾಮಾಗಿ ಬಂದು ಪೂಜೆ ಮಾಡ್ಕೊಂಡೋಗಿ. ನಾವು ಸರ್ಕಾರಕ್ಕೆ 10 ಕುಂಟೆ ಜಾಗಕ್ಕೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗಿದೆ. ಆ ಹೋರಾಟನ ನಾವು ಮಾಡೋಣ. ಡಿಸೆಂಬರ್ 18ರಿಂದ 21ರವರೆಗೂ ಭಾಗವಹಿಸಿ ಸಂದರ್ಭ ಕೇಳಕ್ಕೆ ಇಷ್ಟಪಡ್ತೀನಿ. ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯುತ್ತೆ, ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ. ನಮ್ಮ ಟ್ರಸ್ಟ್ಗೆ, VSS ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ಗೆ ಸರ್ಕಾರ ಕಳೆದ 2 ವರ್ಷಗಳಿಂದ ಕೊಡ್ತಾ ಇದ್ದಾರೆ. ಬಟ್ ಇವತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಬಂದ ಮೇಲೆ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಂಡು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ನಾನು ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸ್ತೀನಿ. ಡಾಕ್ಟರ್ ವಿಷ್ಣು ಅಪ್ಪಾಜಿರವರಿಗೆ ಅಗ್ನಿಸ್ಪರ್ಶ ಮಾಡಿರ್ತಾರೆ ಅಂಥ ಪುಣ್ಯಾತ್ಮರ ಜೊತೆಯಲ್ಲಿ ಇವತ್ತು ನಾವು ನಿಜವಾಗಲೂ ಹೇಳ್ತೀನಿ, ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಹೇಳಬೇಕಂದ್ರೆ ಅವ್ರ ಜೊತೆಲಿ ನಿಂತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಅಂದರೆ ನಮಗೆ ಯಾವುದೇ ರೀತಿ ಸಹಾಯ ಆಗಿಲ್ಲ ವಿಷ್ಣುವರ್ಧನ್ರವರ ಪುಣ್ಯಭೂಮಿಗೆ 10 ಗುಂಟೆ ಜಾಗವಾಗಿ. ಆದ್ದರಿಂದ ನಮ್ಮ ಶ್ರೀಧರ್ ಮೂರ್ತಿ ಅಣ್ಣವರು, ನಮ್ಮ ರಾಜೇಗೌಡರು ಭಾಳಷ್ಟು ಹೋರಾಟಗಳನ್ನು ಮಾಡಿ ಈ ಒಂದು ನಿಲುವಿಗೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ನಮ್ಮ ಎಲ್ಲ ವಿಷ್ಣು ಅಭಿಮಾನಿಗಳು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. ಈಗಾಗಲೇ ನಮ್ಮ ಸರ್ಕಾರ ಕೂಡ ಕಣ್ಮುಚ್ಕೊಂಡ್ರನ್ನ ನಾವು ಎಚ್ಚರಿಸೋವಂಥ ಕೆಲಸ ಮಾಡಿದ್ದೀವಿ ವಿಷ್ಣು ಅಭಿಮಾನಿಗಳು. ಇನ್ನು ಡಿಸೆಂಬರ್ 18ರಿಂದ 20ನೇ ತಾರೀಕಲ್ಲಿ ಈಗಾಗಲೇ ಪರ್ಮಿಷನ್ ತಗೊಂಡಿದ್ದಾರೆ ರಾಜೇಗೌಡರು ಹಾಗೂ ಶ್ರೀಧರಮೂರ್ತಿ ಅಣ್ಣವರು. ನಮ್ಮ ಅಪ್ಪಾಜಿಯವರಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂದರೆ ಆ ಜಾಗದಲ್ಲೇ ನಾವು ಪುಣ್ಯಸ್ಮರಣೆಯ ಭೂಮಿಯಲ್ಲೇ ನಾವು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು. ಆ ಜಾಗ ಅಭಿಮಾನಿಗಳ ಒಂದು ಒಡನಾಟ ಆಗಿರೋದ್ರಿಂದ ತಮಗೆ ಗೊತ್ತಿದೆ. ಇವತ್ತು ವಿಷ್ಣುವರ್ಧನ್ರವರ ಜನ್ಮದಿನ ಆಗಿರ್ಬೋದು, ಪುಣ್ಯಸ್ಮರಣೆಯ ಕಾರ್ಯಕ್ರಮ ಅಂದರೆ ಲಕ್ಷಾಂತರ ಜನ ಅಭಿಮಾನಿಗಳು ಬಂದಲ್ಲಿ ಪೂಜೆ ಸಲ್ಲಿಸ್ತಾರೆ, ಅನ್ನದಾನ ಮಾಡ್ತಾರೆ, ರಕ್ತ ಶಿಬಿರಗಳು ಮತ್ತು ಆರೋಗ್ಯ ಶಿಬಿರಗಳನ್ನು ಮಾಡ್ತಾರೆ. ಆದ್ದರಿಂದ ನಮ್ಮ ರಾಜೇಗೌಡರು, ಶ್ರೀಧರಮೂರ್ತಿ ಅಣ್ಣವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ನೀಡಬೇಕು. ಸರ್ಕಾರದ
ಏನು ಸಂಸ್ಥೆಗಳಿವೆ ಆ ಸಂಸ್ಥೆಗಳ ಮುಖಾಂತರ ನಮಗೆ ಸಹಾಯ ಆಗಬೇಕು. ನಮ್ಮ ಈ ಭಾಗದಲ್ಲಿ ನಮ್ಮ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗೆ ಅನುಕೂಲ ಆಗಲಿ ಅಂತೇಳಿ ರಾಜೇಗೌಡರು ಮತ್ತು ಶ್ರೀಧರ ಮೂರ್ತಿ ಅಣ್ಣವರು ಭಾಳಷ್ಟು ಒತ್ತಡವನ್ನು ಹಾಕಿದ್ದಾರೆ. ಭರವಸೆ ಇದೆ ನಮ್ಮ ಅರುಣ್ ಸರ್ ಅವರು ಈ ಕೇಸ್ನಲ್ಲಿ ಸರ್ಕಾರದ ವಿರುದ್ಧ ಚಾಟಿಯನ್ನು ಬೀಸಿದ್ದಾರೆ ನ್ಯಾಯಾಲಯದ ಮುಖಾಂತರ. ಈ ಸ್ಮಾರಕ ಭೂಮಿ ನಮ್ಮ ವಿಷ್ಣುವರ್ಧನ್ ಪುಣ್ಯಭೂಮಿ ಅಭಿಮಾನಿಗಳ ಪರವಾಗಿ ಆಗಲೇಬೇಕು. ಅಭಿಮಾನಿಗಳು ಅಲ್ಲಿ ಹೋಗಿ ಪೂಜೆ ಮಾಡಬೇಕು. ಅಭಿಮಾನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿರವರನ್ನು ಸ್ಮರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ತೀನಿ. ರಾಜೇಗೌಡರ ನೇತೃತ್ವದಲ್ಲಿ ಪುಣ್ಯಭೂಮಿ ಸ್ಥಳದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಏನು ಹಕ್ಕೊತ್ತಾಯ ಮಂಡಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದು ಈಗ ತಾರ್ಕಿಕ ಅಂತ್ಯ ಕಾಣುವ ಸಂದರ್ಭ ಬಂದಿದೆ. ಅದರ ಸಲುವಾಗಿ ಸರ್ಕಾರಕ್ಕೆ ಸಾಕಷ್ಟು ಮನವಿ ಪತ್ರಗಳು ಹೋರಾಟಗಳು ಮಾಡಿ ಸಹ ಇದುವರೆಗೂ ಯಾವುದೇ ಸರ್ಕಾರಗಳು ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿಲ್ಲ. ಹಾಗಾಗಿ ಕಾನೂನಿನ ಮೊರೆ ಹೊಕ್ಕಿದ್ದೇವೆ. ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿದ್ದೇವೆ. ಅದರ ಮುಖಾಂತರವಾಗಿ ಮತ್ತು ಇನ್ನೂ ಸರ್ಕಾರಕ್ಕೆ ಒತ್ತಡವನ್ನು ತರುವ ಉದ್ದೇಶದಿಂದ ನಾಳಿದ್ದು 18ನೇ ತಾರೀಕಿಂದ 21ನೇ ತಾರೀಕುವರೆಗೂ ಉಪವಾಸ ಸತ್ಯಾಗ್ರಹವನ್ನು ರಾಜೇಗೌಡರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಕಾನೂನಿನ ಹೋರಾಟದ ಜೊತೆಗೆ ಅದು ಇರೋದರಿಂದ ಎರಡೂ ಸೇರಿ ಸರ್ಕಾರ ಈ ಬಾರಿ ನಮ್ಮ ಮನವಿಗೆ ಸೂಕ್ತವಾಗಿ ಸ್ಪಂದಿಸಿ ಒಂದು ಸೂಕ್ತ ಆದೇಶವನ್ನು ಹೊರಡಿಸಬೇಕು ಅಂಥೇಳಿ ತಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಅವರು ನನ್ನ ತಂದೆಯ ಸಮಾನರಾಗಿದ್ದರು. ಕೊನೆ ಕ್ಷಣದಲ್ಲಿ ಕೂಡ ಆ ಒಂದು ಸ್ಥಾನವನ್ನು ನನಗೆ ಕೊಟ್ಬಿಟ್ಟು ಹೋದರು. ಅವರು ಕೊಟ್ಟುಬಿಟ್ಟು ಹೋದರು. ಆದರೆ ಆ ಒಂದು ಜಾಗದಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಏನು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೇವೆ, ಆ ಜಾಗದಲ್ಲಿ 14 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಹೋರಾಟದ ಮುಖಾಂತರವಾಗಿಯೇ ಅಲ್ಲಿ ಒಂದು ಮಂದಿರವನ್ನು ಕಟ್ತೀವಿ. ಇವತ್ತು ಅಂತಿಮ ಹಂತಕ್ಕೆ ಬಂದಿದೆ. ಈ ಡಿಸೆಂಬರ್ 30 ಏನಿದೆ, 30ಕ್ಕೆ ಅವರು 14ನೇ ಪುಣ್ಯಸ್ಮರಣೆ ಮಾಡ್ತೀವಿ. ಸರ್ಕಾರ ಅದರ ಒಳಗಾಗಿ ನಾವು ಸರ್ಕಾರದ ಪ್ರತಿ ವರ್ಷ ನಾವು 2 ಸರಿ ಹೋಗಿ ಕೇಳೋದು ಬೇಕಾಗಿಲ್ಲ. ಅವ್ರ ಹತ್ರ ನೀವು ಪರ್ಮಿಷನ್ ಕೊಡಿ, ನಾವು ಪೂಜೆ ಮಾಡ್ತೀವಿ ಅನ್ನೋ ಪರ್ಮಿಷನ್ ಅವ್ರ ಹತ್ರ ಕೇಳೋದು ಬೇಕಾಗಿಲ್ಲ. ಅವ್ರ ಹತ್ರ ನಾವು ಹೋಗೋದು ಬೇಕಾಗಿಲ್ಲ, ನಮ್ಮ ಹತ್ರ ಅವ್ರಿಗೆ ಮಾಡೋದು ಬೇಕಾಗಿಲ್ಲ. ಅದಕ್ಕೆ ಒಂದು ಅಂತ್ಯವನ್ನು ಸರ್ಕಾರ ಆಡಬೇಕು. ಅದನ್ನು ಆದಷ್ಟು ಬೇಗ ಸರ್ಕಾರ ಮಾಡಲಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಬೆಂಗಳೂರಿನ ಉಸ್ತುವಾರಿಯಾದಂಥ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರರವರಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಹಾಗೂ ಅಲ್ಲಿನ ಶಾಸಕರಿರ್ಬೋದು, ಎಲ್ಲರನ್ನು ಕರೆದು ಒಂದು ಅಂತ್ಯವನ್ನು ಹಾಡಲಿ. ಅಭಿಮಾನ ಸ್ಟುಡಿಯೋದ ಮಾಲೀಕರನ್ನೂ ಸಹ ಕರೆದು ಅಂತ್ಯವನ್ನು ಹಾಡಲಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ತೀನಿ. ಸಿದ್ದರಾಮಯ್ಯನವರೇ, ಸ್ವಲ್ಪ ಯೋಚನೆ ಮಾಡಿ ಇದನ್ನು ಮಾಡಿ ಗಮನ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಬೇಗ ಇದನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ನೀವೇನು ದುಡ್ಡು 1 ಪೈಸಾ ಕೊಡಬೇಡಿ, ನಾವು ಕೊಟ್ಟು ಇದು ಮಾಡ್ಕೋತೀವಿ ನಾವು ಅಂತೇಳಿ ಇದು ಮಾಡ್ತದೆ. ನೀವು 1 ಪೈಸಾ ಕೊಡಬೇಡಿ, ನಾವು ಮಾಡ್ಕೋತೀವಿ. ಆ ಜಾಗದ ಇತ್ಯರ್ಥವನ್ನು ಆದಷ್ಟು ಬೇಗ ಮಾಡ್ಕೊಂಡು ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀವಿ.